ಪ್ರಕೃತಿಯಲ್ಲಿ ಹತ್ತಾರು ವಿಸ್ಮಯಗಳು ಅಚ್ಚರಿಗಳು ಸಂಭವಿಸುತ್ತವೆ. ಆದರೆ ಅವುಗಳ ಪರಿಣಾಮ ಕೆಲವೊಮ್ಮೆ ಘೋರವಾಗಿರುತ್ತೆ. ಇಲ್ಲೂ ಆಗಿರೋದು ಅದೇ. ತಾನು ಮಾಡದ ತಪ್ಪಿಗೆ ಮೂಕ ಪ್ರಾಣಿಯೊಂದು ಅನುಭವಿಸ್ತಾ ಇರೋ ಸ್ಥಿತಿಯನ್ನ ಕಂಡ್ರೆ ಎಂಥವರ ಮನಸ್ಸು ಮರುಗುತ್ತೆ. ಮುದ್ದು ಮುದ್ದಾಗಿ ಬಿಳಿ ಬಿಳಿ ಕಣ್ಣು ಬಿಡ್ತಾ ಕೂತಿರುವ ಈ ಕರುವನ್ನ ನೋಡಿದ್ರೆ ಎಂಥವರಿಗೂ ಅದರ ತಲೆ ನೇವರಿಸಿ ಮುದ್ದು ಮಾಡಬೇಕು ಅನ್ಸುತ್ತೆ. ಆದ್ರೆ ದೇವರು ಈ ಮುದ್ದಾದ ಕರುವಿಗೆ ಕೊಟ್ಟಿರೋ ಶಾಪವನ್ನ ನೋಡಿದ್ರೆ ನಿಜಕ್ಕೂ ಕರುಳು ಚುರುಕ್ ಅನ್ನುತ್ತೆ. ಅದರ ಅಸಹಾಯಕತೆ ದುಸ್ಥಿತಿ ಕಂಡ್ರೆ ಅಯ್ಯೋ ಪಾಪ ಅನ್ಸುತ್ತೆ. ಹೌದು, 3 ದಿನಗಳ ಹಿಂದೆ ಆನೇಕಲ್ ತಾಲೂಕು ರಾಗಿಹಳ್ಳಿಯಲ್ಲಿ ರಾಜ್ಕುಮಾರ್ ಎಂಬುವರ ಮನೆಯಲ್ಲಿ ಜನಿಸಿದ ಈ ಗಂಡು ಕರುವಿಗೆ ಇರೋದು 2 ಕಾಲು. ಮುಂಗಾಲು ಹುಟ್ಟೇ ಇಲ್ಲ. ತಾಯಿ ಕೆಚ್ಚಲಲ್ಲಿ ಹಾಲು ಕುಡಿಬೇಕು ಅಂದ್ರೂ ನಿಲ್ಲಲಾಗದ ದಯನೀಯ ಸ್ಥಿತಿ. ಹಾಗಾಗಿ ಮಾಲೀಕರೇ ಕರುವಿಗೆ ಆಧಾರವಾಗಿ ನಿಂತು ಕೆಚ್ಚಲು ಉಣಿಸುತ್ತಾರೆ. ಕೆಲವೊಮ್ಮೆ ಬಟ್ಟಲಲ್ಲಿ ಹಾಲು ಹಾಕಿ ಕುಡಿಸ್ತಾರೆ. ಕರು ನೋಡಿದಾಗ 2 ಕಾಲು, ಹಿಂದೆ ಕಾಲು 2 ಇದೆ, ಮುಂದೆ ಕಾಲು 2 ಇಲ್ಲ. ಅದು ನೋಡಿದ ತಕ್ಷಣ ನಮಗೆ ಒಂಥರ ಆಶ್ಚರ್ಯ ಅನಿಸ್ತು, ಜೊತೆಗೆ ನೋವು ಆಯಿತು. ಸೊ ಇದನ್ನು ನೋಡಿ ನಾವು ತುಂಬ ಗಾಬರಿ ಆಯಿತು. ಇಮಿಡಿಯೇಟ್ ಯಾಕೆ ಈ ಥರ ಆಗಿದೆ, ಪ್ರಕೃತಿ ವಿಚಿತ್ರವಾಗಿದೆಯಲ್ಲ, ಪ್ರಕೃತಿ ಸೃಷ್ಟಿ ಒಂದು ವಿಚಿತ್ರ ನಿಯಮ ಅಂದ್ಕೊಂಡು ತುಂಬ ನೋವಾಯಿತು. ವಿಶೇಷ ಅಂದ್ರೆ ಅಂಗವೈಕಲ್ಯವೊಂದು ಬಿಟ್ರೆ ಕರು ತುಂಬಾ ಆರೋಗ್ಯವಾಗಿದೆ. ಆದ್ರೂ ಇದರ ಭವಿಷ್ಯ ಮಾಲೀಕರನ್ನ ಚಿಂತೆಗೀಡು ಮಾಡಿದೆ. ಮನೆಯಲ್ಲಿರೋ ಹಸುವಿಗೆ ಜನಿಸಿದ 6 ಕರುಗಳಲ್ಲಿ ಇದೊಂದೇ ಯಾಕೆ ಹೀಗೆ ಹುಟ್ಟಿತು ಅನ್ನೋ ಪ್ರಶ್ನೆ ಮನೆಯವರನ್ನ ಕಾಡ್ತಿದೆ. ಅಮ್ಮ ನೀನು ಫಸ್ಟ್ ಕರುಗೆ ಕಾಲು ನೋಡು ಅಂತ ಹೇಳ್ದ. ಆಮೇಲೆ ಹೋಗು ಅಂತ ಒಂದು ಕೋಲ್ ಎತ್ಕೊಂಡು ಓಡಿಸ್ಕೊಂಡಿದ್ಕೆ ಸರಿ ಅಂದ್ಬಿಟ್ಟು ಬಂದ್ಬಿಟ್ಟ. ಆಮೇಲೆ ಹೋಗಿ ಕಾಲು ನೋಡಿದೆ, ಕಾಲು ಇರಲಿಲ್ಲ. ಇವಾಗ ಅದು ಸಾಕಕ್ಕೆ ತುಂಬ ಕಷ್ಟ ಆಗುತ್ತೆ. ಇವಾಗ 6ನೇ ಕರು ಹಿಂಗಾಗಿರೋದು, 5ನೇ ಕರು ಸರಿಯಾಗಿತ್ತು. ಒಟ್ನಲ್ಲಿ ಇದು ಕರುವಿಗೆ ತಟ್ಟಿದ ಶಾಪವೋ ಮಾಲೀಕರ ದುರದೃಷ್ಟವೋ ಗೊತ್ತಿಲ್ಲ. ಆದರೆ ಈ ಮೂಕ ಜೀವಿಗೆ ಬಂದಿರುವ ಇಂತಹ ಗತಿ ನೋಡಿ ಮಾಲೀಕರಷ್ಟೇ ಅಲ್ಲದೆ ಸುತ್ತಮುತ್ತಲ ಜನರು ಮರುಗುತ್ತಿದ್ದಾರೆ. ಕರುವಿನ ಕಷ್ಟವನ್ನ ಕಣ್ಣಾರೆ ನೋಡಿಯೂ ಏನೂ ಮಾಡಲಾಗದೆ ಅಸಹಾಯಕರಾಗಿದ್ದಾರೆ.